ನೋಡಿ ರೈತ ಬಂದವ್ರೆ, ಎಲ್ಲ ತೋಟದಲ್ಲಿ ಕಳೆ ಬಿಡಬಾರ್ದು ಅಂತ ಕಳೆನಾಶಕ್ಕೆಲ್ಲ ಹೊಡೆದು ಭೂಮಿ ಎಲ್ಲ ಹದಗೆಡಿಸ್ತಿರಲ್ಲ. ನೋಡಿ ಹಿಂಗೆ ಕಳೆ ಬಂದರೆ ಏನೂ ಆಗಲ್ಲ, ಎಲ್ಲ ಕಳೆ ನೋಡಿ ಈ ಥರ ರೋಟ್ರಿ ಹೊಡ್ಸಿದ್ರೆ ಮಲ್ಚಿಂಗ್ ಆದಂಗೆ ಆಗುತ್ತೆ. ಯಾರೂ ಕಳೆನಾಶಕ ಹೊಡೆಯೋಕ್ಕೆ ಹೋಗಬೇಡಿ. ಇದಕ್ಕಿಂತ ಯಾವುದೇ ರಾಸಾಯನಿಕ ಗೊಬ್ಬರ ಬೇಕಿಲ್ಲ, ಇದೇ ಸಾಕಾಗುತ್ತೆ. ಈ ಥರ ಹೊಡೆದ್ರೆ ಸಾಕು. ನೋಡಿ ಅಲ್ಲಿ ಹೊಡೆಸ್ತಾ ಇದ್ದೀನಿ ನಮ್ಮ ಟ್ರ್ಯಾಕ್ಟ್ರಲ್ಲಿ, ನಮ್ಮ ಹುಡುಗರಿರ್ತಾರೆ ನೋಡಿ. ಈ ಥರ ಹೊಡೆದ್ರೆ ಇದಕ್ಕಿಂತ ಯಾವುದೇ ರಾಸಾಯನಿಕ ಗೊಬ್ಬರ ಬೇಕಾಗಿಲ್ಲ, ಅದೇ ಕಾಂಪೋಸ್ಟ್ ಬೇಕಿಲ್ಲ. ನಮ್ಮ ಜಮೀನಲ್ಲಿ ನಾವು ಬೆಳೆಸಿ ನಾವೇ ಇದು ಮಾಡ್ಬೋದು. ಕಳೆಯಿಂದ ಯಾವುದೇ ತೊಂದರೆ ಇಲ್ಲ, ಇದನ್ನು ಉತ್ತಮನೇ. ನೋಡಿ ಈ ಥರ ಮಾಡಿದ್ರೆ ನೋಡಿ ಆ ಥರ ಫುಲ್ಲು ಮಲ್ಚಿಂಗ್. ಇದಕ್ಕಿಂತ ಯಾವುದೇ ಸಾವಯವನೂ ಬೇಕಿಲ್ಲ, ಯಾವುದೇ ರಾಸಾಯನಿಕ ಗೊಬ್ಬರನೂ ಬೇಕಿಲ್ಲ. ವರ್ಷಕ್ಕೆ 2 ಸತಿ ಈ ಥರ ಹೊಡೆಸ್ತಾ ನೋಡ್ರಿ, ಹೆಂಗೆ ಫುಲ್ಲು ಗೊಬ್ಬರ ಆಗುತ್ತೆ. ನೋಡಿ ಈ ಥರ ಮಾಡ್ಕೊಳ್ಳಿ, ಒಳ್ಳೆ ಗೊಬ್ಬರ. ನೋಡಿ ನಮ್ಮ ಈ ಜಮೀನಿಗೆಲ್ಲ, ನಮ್ಮ ತೋಟಕ್ಕೆಲ್ಲ ಇದೇ ಥರ ನೋಡಿ ಕಳೆ ಇದೆ. ಇದೆಲ್ಲನೂ ಈ ಥರ ಮಾಡಿಬಿಟ್ಟು ಫುಲ್ಲು ಮಲ್ಚಿಂಗ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕಿಂತ ಗೊಬ್ಬರ ಎಲ್ಲರೂ ಸಿಗುತ್ತಾ? ಇದೇ ಸಾಕು ಮಲ್ಚಿಂಗ್ ಮಾಡಿ ಗೊಬ್ಬರ ಮಾಡೋಕ್ಕೆ. ಕಳೆನಾಶಕ ಹೊಡೆದು ಭೂಮಿ ಹದಗೆಡಿಸ್ಬೇಡಿ, ಸಾಕು. ಏನು ವರ್ಷಕ್ಕೆ 2 ಟೈಮು 1 ಟೈಮ್ ಹೊಡಿಸಿ ಸಾಕು, ಬೆಳಪಡಿ ಏನು ವರ್ಷಕ್ಕೆ 1 ಟೈಮ್ 2 ಟೈಮ್ ಹೊಡಿಸಿದ್ರೆ ನೋಡಿ ಈ ಥರ ಇದೇ ಗೊಬ್ಬರ ಸಾಕು. ಏನು ಇದಕ್ಕಿಂತ ಗೊಬ್ಬರ ಬೇಕಾ? 2 ಇಂಚು ಕಳೆ ಬಿದ್ದಿದೆ ನೋಡಿ ಯಾವ ಥರ ಇದೆ. ಇದೆಲ್ಲ ಕರಗಿಬಿಟ್ರೆ ಸಾಕು ಗಿಡಗಳಿಗಿದೆ, ಇದಕ್ಕಿಂತ ಬೇಕಾ? ನೋಡಿ ಈ ಥರ ಮಾಡ್ಕೊಳ್ಳಿ. ಯಾರು ಕಳೆನಾಶಕ ಕೀಟನಾಶಕ ಹೊಡೆದು ಇದು ಮಾಡ್ಕೋಬೇಡಿ, ಭೂಮಿಗೆ ಹದಗೆಡಿಸ್ಬೇಡಿ. ಇದಕ್ಕಿಂತ ಯಾವುದು ಬೇಕಾಗಿಲ್ಲ.